ಹೆಜ್ಜೆ ಗುರುತು ಕಾರ್ಯಕ್ರಮ ಗಣ್ಯಾತಿ ಗಣ್ಯರ ಹೆಜ್ಜೆ ಗುರುತುಗಳನ್ನ ಜನರಿಗೆ ತಿಳಿಸ್ಕೊಡ್ಬೇಕು, ಇವತ್ತಿನ ಯುವ ಸಮೂಹ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಶ್ರೀಮಠ ಈ ನಾಡಿನ ಜನರ ಮನೆ ಮನಸ್ಸುಗಳಲ್ಲಿ ತನ್ನದೇ ಆದಂತಹ ಒಂದು ಹೆಜ್ಜೆ ಗುರುತುಗಳನ್ನ ಮೂಡಿಸಿದೆ ಗುರುಗಳೇ. ತಾವು ಇವತ್ತು ಶ್ರೀಗಳ ಅಂದ್ರೆ ಹಿರಿಯ ಬುದ್ಧಿಯವರ ಒಂದು ಹೆಜ್ಜೆ ಗುರುತು ಏನಿತ್ತು ಅದನ್ನ ಹಾಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಹೇಗಿದೆ ಮಠ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಅವರ ಅನುಪಸ್ಥಿತಿಯಲ್ಲಿ? ಅವರು ಒಂದು ಭದ್ರ ಬುನಾದಿಯನ್ನು ಹಾಕಿ ಹೋಗಿದ್ದಾರೆ. ಆ ಬುನಾದಿ ಅತ್ಯಂತ ಗಟ್ಟಿಯಾಗಿದೆ. ಅದರ ಮೇಲೆ ನಾವು ಏನು ಬೇಕಾದರೂ ಹೇಗೆ ಬೇಕಾದರೂ ಮಠವನ್ನು ಉತ್ತಮ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳಿದೆ. ಪೂಜ್ಯರು ಏನೆಲ್ಲ ಶ್ರಮವನ್ನು ಅವರು ಪಟ್ಟಿದ್ದಾರೆ, ಸಮಾಜಕ್ಕೆ ಸಂತೋಷ ನೆಮ್ಮದಿಯನ್ನು ನೀಡಿದ್ದಾರೆ. ಅವರ ಜೀವನದ ತುಂಬ ಕಾಯಕ, ದಾಸೋಹ, ಶಿವಯೋಗ, ಸೇವೆ ಅನ್ನುವಂಥದ್ದನ್ನೇ ಬದುಕಿನ ಉಸಿರನ್ನಾಗಿ ಮಾಡಿಕೊಂಡು ಏನು ಅವರ ಗುರುಗಳು ಉದ್ದಾನ ಶಿವಗಳವರು ಅವರಿಗೆ ಕೊಟ್ಟಂತಹ ಒಂದು ಜೋಳಿಗೆ ಆಶೀರ್ವಾದ, ಜನರ ಸಹಕಾರ, ಜನರ ಪ್ರೀತಿ, ಅದರಲ್ಲೂ ಕೂಡ ರೈತಾಪಿ ಜನರ ಪ್ರೀತಿಯಿಂದ ಶ್ರೀಮಠದ ದಾಸೋಹ ವಿದ್ಯಾರ್ಥಿಗಳ ಆಶಯ ಅದು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಪ್ರವರ್ಧಮಾನಕ್ಕೆ ಬಂದು 16,000 ಮಕ್ಕಳಿಗೆ ಆಶ್ರಯವನ್ನು ಕೊಡುವಂತಹ ಕೆಲಸವನ್ನು ಪೂಜ್ಯರು ಮಾಡಿಕೊಂಡು ಬಂದಿದ್ದಾರೆ. ಅಷ್ಟೇ ಸಂದರ್ಭದಲ್ಲಿ ಪೂಜ್ಯರ ದೂರದೃಷ್ಟಿಯ ಫಲವಾಗಿ ಸ್ವತಂತ್ರ ಪೂರ್ವದಲ್ಲೇ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆಯುವುದರ ಜೊತೆಗೆ ಸ್ವತಂತ್ರ ನಂತರದಲ್ಲಿ ಸರ್ಕಾರ ಇನ್ನೂ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳುವ ಮುನ್ನವೇ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆರೆಯುವುದರ ಮುಖಾಂತರವಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಒಂದು ಕುಟುಂಬ ಚೆನ್ನಾಗಿ ನಡೆಯಬೇಕಂದ್ರೆ ಕನಿಷ್ಠ 10ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ರೆ ಅವರ ಕುಟುಂಬ ಉತ್ತಮವಾಗಿರ್ತದೆ ಅನ್ನುವಂತಹ ದೂರದೃಷ್ಟಿಯನ್ನು ಪರಮ ಪೂಜ್ಯರು ಇಟ್ಕೊಂಡಂತಹ ಅವರು ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಟ್ಕೊಂಡು ಬಂದರು. ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೇ ಆಶ್ರಯವನ್ನು ಕೊಡುವುದರ ಜೊತೆಯಲ್ಲಿ ಹೊರಗಡೆ ಹಳ್ಳಿ ಕಡೆ ಯಾವ ಹಳ್ಳಿಗಳಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಸರ್ಕಾರದ ಶಾಲೆಗಳು ಅಥವಾ ಬೇರೆ ಶಾಲೆಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ದೂರದ ಹಳ್ಳಿಗಳಲ್ಲಿ ಯಾವುದೇ ದೂರ ಸಾರಿಗೆ ಸಂಪರ್ಕ ಇಲ್ಲದೆ ಸಂದರ್ಭ, ಸೌಕರ್ಯಗಳಿಲ್ಲದೆ ಇರೋ ಸಂದರ್ಭ, ಯಾರೂ ಕೂಡ ಶಾಲೆಗೆ ಕಳಿಸೋದಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆರೆಯುವುದರ ಮುಖಾಂತರವಾಗಿ ಒಂದು ರೀತಿಯಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಕೂಡ ಪರಮ ಪೂಜ್ಯರು ಮಾಡಿದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ನೀಡಿ ಶ್ರೀಮಠದಲ್ಲಿ ಇದನ್ನು ವಿದ್ಯಾರ್ಥಿ ಕಾಶಿಯನ್ನಾಗಿಸುವಂಥ ಕೆಲಸವನ್ನು ಕೂಡ ಪೂಜ್ಯರು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಆ ಪರಂಪರೆ ಇಂದಿಗೂ ಕೂಡ ಅದು ಯಾವತ್ತೂ ಮುಂದುವರೆದುಕೊಂಡು ಹೋಗ್ತಾ ಇರುವಂತಹದ್ದು. ಗುರುಗಳ ಶ್ರೀಗಳ ನೆರಳಲ್ಲೇ ನೀವು ಬೆಳೆದುಕೊಂಡು ಬಂದ್ರಿ, ಈಗ ಇಲ್ಲಿನ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀರಿ. ಇದು ಆ ಶ್ರೀಗಳ ನಿಮ್ಮಲ್ಲಿ ನೋಡುವಂತಹ ಭಾಗ್ಯ ಇದೆಯಲ್ಲ, ಅದು ಎಷ್ಟೋ ಜನ ಇವತ್ತು ನಿಮ್ಮ ಮುಖಾಂತರ ಇನ್ನೂ ಅವರನ್ನು ಜೀವಂತವಾಗಿ ನಾವು ಕಾಣೋ ಥರ ಆಗಿದೆ. ಸೊ ಇಲ್ಲಿನ ಭಕ್ತಾದಿಗಳು ಮತ್ತು ನಾಡಿನಾದ್ಯಂತ ಇಲ್ಲಿಗಿರುವಂತಹ ಭಕ್ತಾದಿಗಳು ಮತ್ತು ಇಲ್ಲಿಗೆ ಬರುವಂತಹ ಅಂದರೆ ಇಲ್ಲಿಗೆ ಮಕ್ಕಳನ್ನು ತಗೊಂಡು ಬಂದು ವಿದ್ಯಾಭ್ಯಾಸಕ್ಕೆ ಅಂತ ಸೇರಿಸುವಂಥ ಪೋಷಕರು, ಇದೆಲ್ಲವನ್ನು ಕಂಡಾಗ ನಿಮಗೆ ಏನು ಅನಿಸುತ್ತೆ? ಪರಮ ಪೂಜ್ಯರು ಭೌತಿಕವಾಗಿ ಇಲ್ಲ, ಆದರೆ ಭಾವನಾತ್ಮಕವಾಗಿ ಎಲ್ಲರಲ್ಲಿ ಇರುವಂತಹ ಅವರು. ಇಲ್ಲಿಯ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಮರಗಿಡಗಳು, ಇಲ್ಲೆಲ್ಲವನ್ನು ನೋಡಿದ್ರೆ ಪರಮ ಪೂಜ್ಯರಲ್ಲಿದ್ದಾರೆ ಅನ್ನುವಂಥ ಭಾವನೆ ಇದೆ. ಏಕೆಂದರೆ ಶ್ರೀಮಠವನ್ನು ಕಟ್ಟುವ, ಬೆಳೆಸುವ ಸಂದರ್ಭದಲ್ಲಿ ಅವರು ಪ್ರತಿಯೊಂದು ಕಾರ್ಯವನ್ನು ಶ್ರೀಮಠದಲ್ಲಿ ಮಾಡಿದ್ದಾರೆ. ಕಸ ಗುಡಿಸೋದ್ರಿಂದ ಹಿಡಿದು ಗೋಶಾಲೆಯಲ್ಲಿ ಸೇವೆಯನ್ನು ಮಾಡೋದರಿಂದ, ಮತ್ತು ಕೃಷಿ ಕಾಯಕವನ್ನು ಮಾಡಿ ಗದ್ದೆಗಳಲ್ಲಿ ಕೆಲಸವನ್ನು ಮಾಡೋದು, ಕಟ್ಟಡಗಳನ್ನು ಕಟ್ಟುವ ಸಂದರ್ಭದಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ವೇಳೆಗೆ ಸರಿಯಾಗಿ ಪ್ರಸಾದ ಸಿದ್ಧಪಡಿಸುವ ಸಂದರ್ಭದಲ್ಲಿ, ಜೊತೆಗೆ ಇವೆಲ್ಲದರ ನಡುವೆ ಅವರು SSLC ಮತ್ತು PUCಗೆ ಈಗ ಆಂಗ್ಲ ಭಾಷೆಯನ್ನು, ಏನು ಲ್ಯಾಂಗ್ವೇಜ್ ಇತ್ತಲ್ಲ, ಇಂಗ್ಲೀಷ್ ಲ್ಯಾಂಗ್ವೇಜ್ ಪಾಠವನ್ನು ಪೂಜ್ಯರು ಮಾಡ್ಕೊಂಡು ಬರ್ತಾಯಿದ್ರು. ಹೀಗೆ ಎಲ್ಲ ಕೆಲಸವನ್ನು ಪರಮ ಪೂಜ್ಯರು ಮಾಡ್ಕೊಂಡು ಬಂದಿರೋದ್ರಿಂದ ಈ ಪ್ರತಿಯೊಂದರಲ್ಲೂ ಕೂಡ ಪರಮ ಪೂಜ್ಯರಿದ್ದಾರೆ ಅನ್ನುವಂಥ ಭಾವನೆ ಅದರ ಎಲ್ಲರಲ್ಲಿ ಕೂಡ ಇರುವಂಥದ್ದು. ಪರಮ ಪೂಜ್ಯರು ಕೂಡ 111 ವರ್ಷಗಳ ಕಾಲ ಅವರು ಜೀವಿಸಿದಂತಹ ಅವರೇ ಒಂದು ಸಾರಿ ಹೇಳ್ತಾ ಇದ್ದರು, ನಾನು ಬಹಳಷ್ಟು ವರ್ಷಗಳ ಕಾಲ ಬದುಕಿದ್ದೇನೆ, ಭಗವಂತ ಇಷ್ಟು ಆಯುಷ್ಯ ಕೊಟ್ಟಿದ್ದ, ನನಗೆ ಸಾಕು, ನನಗೇನು ಅಪೇಕ್ಷೆ ಆದಿತ್ತು. ಅದು ನಮ್ಮ ಅಪೇಕ್ಷೆಗಳೇನಪ್ಪ ಅಂದರೆ ಇನ್ನೂ ಸ್ವಲ್ಪ ದಿವಸ ಪರಮ ಪೂಜ್ಯರ ಕಣ್ಣೆದುರಿಗೆ ಇರಬೇಕು ನಮಗೆ ಅನ್ನುವಂಥ ಅಪೇಕ್ಷೆ ನಮಗಿತ್ತು. ಆದರೆ 111 ವರ್ಷಗಳ ಪೂಜ್ಯರ ಜೀವನ ಅಂದರೆ ಅದೊಂದು ತಪಸ್ಸಿನ ಸೇವೆಯ ಒಂದು ಜೀವನ ಆಗಿತ್ತು. ಒಂದು ಸಂಸ್ಥೆಯಲ್ಲಿ 89 ಹೆಚ್ಚು ವರ್ಷಗಳ ಕಾಲ ಒಂದು ಸಂಸ್ಥೆಯಲ್ಲಿ ಒಬ್ಬರು ಅಧಿಕಾರಿಗಳಾಗಿ, ಧರ್ಮಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯ ಮಾಡಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಅದೇ ಮೊದಲು ಇತಿಹಾಸ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಅಷ್ಟು ವರ್ಷಗಳ ಕಾಲ, ಅಷ್ಟು ಸುದೀರ್ಘವಾಗಿ ಒಂದು ಮಠದ ಸ್ವಾಮಿಗಳಾಗಿ
ದೀರ್ಘವಾಗಿ ಅಷ್ಟು ಸೇವೆಯನ್ನು ಮಾಡಿರುವಂತಹ ಮತ್ತೊಬ್ಬರು ಪೂಜ್ಯರನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇದ್ದಾರೆ 100 ವರ್ಷ ಬದುಕಿರುವಂಥವರಿದ್ದಾರೆ. ಆದರೆ 100 ವರ್ಷದಲ್ಲಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಮಾಡಿಕೊಂಡು ಬದುಕಿರುವಂಥದ್ದು ತುಂಬ ಅಪರೂಪವಾಗಿರುವಂಥದ್ದು. ಪೂಜ್ಯರು ವಯೋಸಹಜವಾಗಿ ಅವರು ಲಿಂಗೈಕ್ಯರಾಗಿರುವಂತಹವರು. ಅವರ ಆಶೀರ್ವಾದ, ಅವರ ಅನುಗ್ರಹ, ಅವರ ಮಾರ್ಗದರ್ಶನ ಸದಾ ಯಾವತ್ತೂ ಜಾಗೃತವಾಗಿರುವಂಥದ್ದು. ಅವರ ಆಶೀರ್ವಾದದಂತೆ ಏನವರು ಕೊನೆಯಲ್ಲಿ 2 ಮಾತು ಹೇಳಿರುವಂಥದ್ದು ಅಂದರೆ ನಿರಂತರವಾಗಿ ದಾಸೋಹ ನಡೀಬೇಕು. ಅವರು ಒಂದು ಹೇಳಿದ್ದು ಅಂದರೆ ಅವ್ರು ಲಿಂಗೈಕ್ಯರಾದಾಗಲೂ ಕೂಡ ದಾಸೋಹ ನಿಲ್ಲಬಾರ್ದು ಅನ್ನುವ ಮಾತು ಹೇಳಿದರು. ಮತ್ತು ಮಕ್ಕಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು, ಅವರಿಗೆ ಅವಕಾಶ ಮಾಡಿಕೊಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಅಪೇಕ್ಷೆ ಅವ್ರದ್ದಿದ್ದಂಥದ್ದು. ಅವೆರಡನ್ನೂ ಕೂಡ ನಿರಂತರವಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಸೇವೆ ಮಾಡುವಂತಹವರು ಮತ್ತು ಜನಗಳ ಸಹಕಾರ, ಭಕ್ತರ ಸಹಕಾರ, ಇವೆಲ್ಲದರಿಂದ ಅದು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ.